ಮಗನನ್ನು ಶಾಲೆಯಿಂದ ಬಿಡಿಸಿದ ತಂದೆ ಏನು ಮಾಡ್ತಾನೆ, ಶಾಲೆಯಲ್ಲಿ ಹೋದರೆ ಮಗ್ಗ ಕಲಿತಾನಂತೆ ಬಿಡಿಸ್ಬಿಡ್ತಾನೆ ಮಕ್ಕಳೇ. ಆದರೆ ಮಗ ಏನು ಮಾಡ್ತಾನೆ ನೋಡಿ ಮುಂದೆ ಏನಾಗುತ್ತೆ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ನೋಡಿ ಮಕ್ಕಳೇ, ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಅಂದರೆ ಸ್ಕೂಲ್ ಆ್ಯನ್ಯುವಲ್ ಡೇ ಇರುತ್ತೆ. ಅದರಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಏನು ಮಾಡ್ತಾರೆ, ಒಂದು ಡ್ರಾಮಾ ನಾಟಕ ಮಾಡಿಕೊಂಡಿರ್ತಾರೆ. ಅದರಲ್ಲಿ ಕರೀಮ್ ಹುಡುಗಿಯ ಪಾತ್ರ, ಸ್ತ್ರೀ ಪಾತ್ರ ಅಂದರೆ ಹುಡುಗಿಯ ಪಾತ್ರ. ಈಗ ಮಾಡ್ತಾಯಿದ್ದೀನಿ ಅಮ್ಮ, ನಿನಗೆ ನಿನ್ನ ಚಿನ್ನದ ಸರವನ್ನು ನನಗೆ ಕೊಡುವಂಥ ಗೌಪ್ಯವಾಗಿ ಅಂದರೆ ಸೀಕ್ರೆಟಾಗಿ ಅಮ್ಮನಿಗೆ ತಂದೆಗೆ ಗೊತ್ತಾಗ್ಲಾರ್ದಂಗೆ ತಾಯಿ ಹತ್ರ ಆ ಚಿನ್ನದ ಸರವನ್ನು ಅಲಂಕಾರಕ್ಕೆ ಬೇಕು, ನಾನು ನಾಟಕ ಆಡಿ ಆದಮೇಲೆ ನಿನ್ನ ಕಡೆ ತಂದು ಕೊಡ್ತೀನಿ ಅಂತ ಹೇಳಿ ತಗೊಂಡು ಬರ್ತಾನೆ ಕರೀಮ್. ನಾಟಕದ ಮುಗಿದ ಮೇಲೆ ಅವನು ಮನೆಗೆ ಹೋಗಿ ತಾಯಿಗೆ ವಾಪಸ್ ಕೊಡಬೇಕಲ್ವ ಅದನ್ನು, ಚಿನ್ನದ ಸರನ. ಆದರೆ ಅವನು ಮನೆಗೇ ಬರಲ್ಲ, ಎಲ್ಲೋ ಮಾಯವಾಗಿ ಹೋದ. ನೋಡಿ, ಅವನು ಎಲ್ಲೋ ಮಾಯವಾಗಿ ಹೋದ. ಮುಂದೇನಾಯಿತು, ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಬೆಂಕಿ ಹತ್ತಿಬಿಡ್ತು, ಅವನಿಗೆ ಸಿಟ್ಟು ಬಂದುಬಿಡ್ತು ತಂದೆಗೆ. ಮಗನನ್ನು ಕ್ರೂರವಾಗಿ ಶಪಿಸಿದನು. ಸಿಟ್ಟು ಬಂದು ಬಾಯಿ ಸಿಕ್ಕಂಗೆ ಬೈತಾನೆ ಅವನು. ಹಾಳಾಗಿ ಹೋಗಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದೂ ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ತಂದೆಗೆ ಸಿಟ್ಟು ಬಂದ್ಬಿಡ್ತು, ಅಗ್ನಿ ಸಂಚಾರ ಆಯಿತು. ನನ್ನ ಮಾತನ್ನು ಕೇಳದವನು ಮತ್ತು ಕಳ್ಳತನ ಮಾಡಿದವನು ನನ್ನ ಮಗನೇ ಅಲ್ಲ ಅವನು ಅಂತ, ಹಠಮಾರಿ ಅವನು ಅಂತ ಉಲ್ಲಂಘಿಸಿ ನನ್ನ ಮಾತನ್ನು ಕೇಳಲಾರ್ದಂಗೆ ಹೋದವನು ನನ್ನ ಮಗನೇ ಅಲ್ಲ, ನನಗಿಬ್ಬರೇ ಮಕ್ಕಳರು ಅಂತ ಹೇಳಿ ಅವನ ಮಗನನ್ನು ಶಪಿಸಿ ಆಣೆ ಹಾಕಿಬಿಡ್ತಾನೆ. ನೋಡಿ ಮಕ್ಕಳೇ, ನಂತರ ಏನಾಗುತ್ತೆ, ಕೆಲವು ವರ್ಷಗಳಾಯಿತು. ಮನೆ ಬಿಟ್ಟು ಹೋದ ಕರೀಮ ತುಂಬ ವರ್ಷಗಳ ಕಾಲ ಮನೆಗೆ ಬರಲಿಲ್ಲ. ಕೆಲವು ವರ್ಷಗಳಾದ ಬಳಿಕ, ಈಗ ವರ್ಷಗಳಾದಮೇಲೆ ಅವನು ಇದ್ದಷ್ಟೇ ಇರ್ತಾನ, ತುಂಬ ಚಿಕ್ಕವನಿರುವಾಗಲೇ ಹೊರಗೋದವನು ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ತಾನೆ. ಒಂದಿನ ಬಂದು ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. ತಂದೆಗೆ ಗೊತ್ತಾಯಿತು ಇವನೇ ಕರೀಮ್ ಅಂತ. ಆದರೆ ಅವನು ಸಿಟ್ಟು ಹೋಗಿರ್ಲಿಲ್ವಲ್ಲ, ಬಾಗಿಲು ತೆಗೆದು ನೋಡಿ ಕರೀಮ್ ಬಂದಿದ್ದಾನೆ ಅಂದು ಬರಬೇಡ ನೀನು ಮನೆಗೆ ಅಂತ ಪಠಾರನೆ ಡೋರ್ ಲಾಕ್ ಮಾಡ್ತಾನೆ. 1 ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ. ತಾಯಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ, ತಂದೆ ಬಾಗಿಲು ತೆಗೆಯೋದೇ ಇಲ್ಲ. ಕೊನೆಗೆ ಇನ್ನೇನು ಮಾಡ್ತಾನೆ ಕರೀಮ್, ಹೋಗಿ ನೀವು ಅಷ್ಟೊತ್ತಿಗಾಗಲೇ ಶಂಕರಪ್ಪ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗಿರ್ತಾರಲ್ವ, ನಿವೃತ್ತರಾಗಿರುವ ಶಂಕರಪ್ಪನವ್ರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ. ಸಂಧಾನ ಅಂದರೆ ನಮ್ಮ ತಂದೆಗೆ ಹೇಳಿ ಅಂತ ಎಂದು ನಿವೇದಿಸಿದ. ಬೇಡ್ಕೊಡ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾನೆ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ, ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ, ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತ ಕೇಳ್ತಾನೆ. ಯಾರನ್ನ? ಹೆಡ್ ಮಾಸ್ಟರ್ನ. ಯಾರು? ಕರೀಮ್ ಅಮ್ಮನ ಚಿನ್ನದ ಸರವನ್ನು ಕದ್ಕೊಂಡು ಹೋಗಿದ್ದಾನೆ ಅಂತ ತಂದೆಗೆ ಸಿಟ್ಟಿರುತ್ತೆ. ಆದರೆ ಅವನು ಮಗ್ಗದಿಂದ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡು ಏನು ಮಾಡಿರ್ತಾನೆ, ಆ ಚಿನ್ನದ ಸರವನ್ನು ಮಾರಿ ತನ್ನ ಮಗ್ಗದಿಂದ ಏನಾದರೂ ಸಾಧನೆ ಮಾಡಬೇಕು ಅಂತ ಬಳಸ್ಕೊಂಡಿರ್ತಾನೆ. ಕೊನೆಗೆ ಅವನು ತನ್ನದೇ ಆದ ದುಡಿಮೆಯಿಂದ ಮಗ್ಗದಲ್ಲಿ ಸಾಧನೆ ಮಾಡಿ ತುಂಬ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಿರ್ತಾನೆ. ತಾಯಿಯ ಚಿನ್ನದ ಸರವನ್ನೂ ತೆಗೆದುಕೊಂಡು ಅದ್ರ ಜೊತೆಗೆ ಹಣವನ್ನೂ ತೆಗೆದುಕೊಂಡು ಮನೆಗೆ ಬಂದಾಗಲೂ ತಂದೆ ಆತನನ್ನು ಕ್ಷಮಿಸೋದಿಲ್ಲ. ಹಾಗಾಗಿ ಅವರು ಹೆಡ್ ಮಾಸ್ಟರ್
ನಿವೃತ್ತ ರಿಟೈರ್ಡ್ ಹೆಡ್ ಮಾಸ್ಟರ್ ಹತ್ರ ಹೋಗಿ ನೀವಾದರೂ ನನ್ನ ತಂದೆಗೆ ಹೇಳಿ ಈ ನಿನ್ನ ಶಿಷ್ಯನಿಗೆ ಉಪಕಾರ ಮಾಡಿ ಅಂತ ಕೇಳ್ತಾನೆ ಮಕ್ಕಳೇ. ನನಗೆ ಅವ್ರ ಮುಖ ನನ್ನ ಮುಖ ಅವ್ರಿಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ, ನನ್ನ ಅಮ್ಮನ ಮೇಲೆ ನನ್ನ ಅಮ್ಮನ ಹತ್ರ ನಾನು ತಪ್ಪಾಗಿದೆ ಅಂತ ಕೇಳ್ಕೊಳ್ತೀನಿ. ಅವ್ರ ಕಾಲ ಮೇಲೆ ಅವ್ರ ಚಿನ್ನದ ಸರ ಮತ್ತು 10,000 ರೂಪಾಯಿಗಳನ್ನು ಕೊಟ್ಟು ನಮಸ್ಕಾರ ಬರ್ತೀನಿ, ಅದಕ್ಕಾದರೂ ಅವಕಾಶ ಮಾಡಿಕೊಡಿಸಿ ಅಂತ ಅವ್ರ ಹೆಡ್ ಮಾಸ್ಟರ್ ಹತ್ರ ಕೇಳ್ತಾನೆ. ಶಂಕರಪ್ಪ ಮಾಸ್ತರ್ ಏನು ಮಾಡ್ತಾರೆ, ಆ ಮುದುಕನೊಡನೆ ವಯಸ್ಸಾಗಿಬಿಟ್ಟಿರುತ್ತಲ್ವ ಕರೀಮನ್ ತಂದೆಗೆ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರಿತಾರೆ. ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೆ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ಹಣ ತಂದಿದ್ದಾನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ನೋಡಿ, ಅವನಿಗಿನ್ನ ಮಗನ ಮೇಲೆ ಸಿಟ್ಟು ಹೋಗಿಲ್ಲ. ಯಾರಿಗೆ? ರಹೀಮನಿಗೆ. ಅವನು ಹೇಳ್ತಾನೆ, ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ ಶಂಕರಪ್ಪ ಮಾಸ್ಟರ್, ಆದರೆ ಅದನ್ನು ಕೇಳೋ ತಾಳ್ಮೆ ರಹೀಮನಿಗಿರಲಿಲ್ಲ. ಅವನು ನಮ್ಮ ಹಿಂದಿನವರೆಲ್ಲ ತುಂಬ ಸಂಪ್ರದಾಯಸ್ಥರು, ತುಂಬ ಗೌರವಯುತ ಜೀವನ ನಡೆಸ್ತವರು. ಸಾಹೇಬ್ ಬಹದ್ದೂರ್ ವಂಶದವರು ಅಂದರೆ ಅಂಥವ್ರ ಕೀರ್ತಿಗೆಲ್ಲ ಕಳ್ತನ ಮಾಡಿ ಮಸಿ ಬಡಿದ್ಬಿಟ್ನಲ್ಲ, ನಮಗೆ ತುಂಬ ನೋವು ಕೊಟ್ಟಿದ್ದಾನವನು. ಅದಕ್ಕೋಸ್ಕರ ನೀವು ಅಡ್ಡ ಬರಲೇಬೇಡಿ. ನಿಮ್ಮ ಮಾತನ್ನು ನಿಮ್ಮ ಶಾಲೆಯಲ್ಲಿ ಮಗ್ಗ ಶುರು ಮಾಡಿದ್ದಕ್ಕೆ ಅವನು ಹಾಳಾಗ್ಬಿಟ್ಟ. ಅದಕ್ಕೆ ಈಗ ಅವನು ದುಡ್ಡು ತಂದಾನೆ ಅಂದರೆ ಅದು ಕಳ್ತನ ಮಾಡಿ ತಂದನೋ ಯಾರ್ದೋ ದರೋಡೆ ಮಾಡಿ ತಂದನೋ ಅಂತ ಹೇಳಿ ಮತ್ತೆ ಅವ್ರ ಹೆಡ್ ಮಾಸ್ಟರ್ನ ವಾಪಸ್ ಕಳಿಸ್ಬಿಡ್ತಾರೆ ಮಕ್ಕಳೇ. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಆಗಿದ್ದಾನೆ, ಧನವಂತನೂ ಆಗಿದ್ದಾನೆ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವೂ ತಂದೆಗೆ ತಿಳಿಯದು. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ. ಮಕ್ಕಳೇ ನೋಡಿ, ಅವನು ಯಾವಾಗ ಕಳವು ಮಾಡಿ ಮಗ್ಗ ಬೇಡ ಅಂದರೂ ಮಗ್ಗನೇ ಬೇಕು, ಅದರಲ್ಲೇ ಏನೋ ಸಾಧಿಸ್ತೀನಿ ಅಂತ ಹೋದಾಗ ತಂದೆಗೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಅವನು ಒಪ್ಪೋದಿಲ್ಲ. ಆದರೆ ನಿಜವಾಗ್ಲೂ ಆ ಕಳ್ಳತನ ಮಾಡಿದ ಸರದಿಂದ ಏನು ಬದಲಾವಣೆ ಮಾಡಿರ್ತಾನೆ ಕರೀಮ್, ಮಗ್ಗದಲ್ಲಿ ಒಂದು ಪರಿಣಾಮಕಾರಿಯಾದ ಬದಲಾವಣೆ ಮಾಡ್ತಾನೆ. ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪನೆ ಮಾಡ್ತಾನೆ. ಅವನಿಗೀಗ ಅದರ ಅಧ್ಯಕ್ಷನೂ ಆಗಿರ್ತಾನೆ. ಸಾಕಷ್ಟು ಯಶಸ್ವಿನೂ ಆಗಿ ಸಾಕಷ್ಟು ಸಂಪಾದನೆ ಮಾಡ್ಕೊಂಬಂದಾನ. ಅವನು ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟ ದಾರಿಯಲ್ಲಿ ನಡೆದಿಲ್ಲ. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯವನ್ನು ಸ್ವಲ್ಪನೂ ಗೊತ್ತಿಲ್ಲ ತಂದೆಗೆ. ಹೇಳಿದರೂ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವನು ತನ್ನ ಮಗನ ಹೃದಯವನ್ನು ತನ್ನ ಮಗನ ಕಡೆಗೆ ಮನೆ ಬಾಗಿಲು ಮುಚ್ಚಿದಂಗೆ ಮನಸ್ಸನ್ನು ಅವ್ರ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾನೆ. ಕರೀಮನ ಹೆಸರೆತ್ತಿದರೆ ಯಾರಾದರೂ ಹೆಸರೆತ್ತಬೇಡ್ರಿ, ನನಗಿಬ್ಬರೇ ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ನಿಷ್ಠೂರವಾಗಿ ನೇರವಾಗಿ ನೋವು ಥರ ಅವನು ಮಾತಾಡ್ತಾನೆ. ನಂತರ ನೋಡಿ ಮಕ್ಕಳೇ, ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಮ್ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳಿಸುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ರಹೀಮ್ ಸಾಹೇಬರೇ, ಈ ಪತ್ರಿಕೆ ನೋಡಿದ್ರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ, ಕಣ್ಣು ಮಂಜಾಗಿವೆ, ಏನೂ ತೋರದು. ಅವನ ಹೆಂಡತಿ
ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ನೋಡಿದಳು. ತುಂಬ ವರ್ಷಗಳಾಗಿದೆ ಮಕ್ಕಳೇ. ಆವಾಗ ಮತ್ತೆ ಹೆಡ್ ಮಾಸ್ತರ್ ಬರ್ತಾರೆ ರಹೀಮನ ಮನೆಗೆ. ಅಷ್ಟೊತ್ತಿಗಾಗಲೇ ತುಂಬ ವಯಸ್ಸಾಗಿರೋ ರಹೀಮ್ ಹಾಸಿಗೆಯಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ. ಅನಾರೋಗ್ಯ ಬೇರೆ, ಹುಷಾರಿರೋದಿಲ್ಲ, ನರಳುತ್ತಾ ಇದ್ದಾನೆ, ಎಲುಬಿನ ಹಂದರವಾಗಿದ್ದಾನೆ, ಸ್ಕೆಲಿಟಿನ್ ಥರ ಇದ್ದಾನೆ ಅಷ್ಟೇ. ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಶಂಕರಪ್ಪ ಬಾಗಿಲು ತಟ್ಟಿದ್ರು, ಒಳಗೆ ಬಂದರು. ಕೈಯಲ್ಲಿ ಏನು ಹಿಡ್ಕೊಂಡು ಬಂದಿದ್ರು ಅವರು? ಒಂದು ದಿನಪತ್ರಿಕೆ, ನ್ಯೂಸ್ ಪೇಪರ್ ಹಿಡ್ಕೊಂಡು ಬಂದಿದ್ರು. ಬಂದವರು, ರಹೀಮ್ ಸಾಹೇಬ್ರೇ ಈ ಪತ್ರಿಕೆ ನೋಡಿದ್ರಾ ಅಂತ ಕೇಳ್ತಾರೆ. ನೀವು ಈ ಪತ್ರಿಕೆ ನೋಡಿದ್ರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದು, ಕಣ್ಣು ಕಾಣಿಸ್ದವ್ರು ಹೆಂಗೆ ನೋಡ್ತಾರೆ, ತುಂಬ ಹತ್ತಿರಕ್ಕೆ ತಂದು ನೋಡ್ತಾರಲ್ವ, ಹಾಗೆ ನೋಡ್ದ. ಕಣ್ಣು ಮಂಜಾಗಿವೆ, ಏನೂ ತೋರದು. ಹೆಂಡತಿ ಬಂದು ಹಂಗೆ ಹೇಳ್ದಾಗ ಹೆಂಡತಿ ಬಂದು ವಾರ್ತಾಪತ್ರಿಕೆ ನೋಡ್ತಾಳೆ. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ತಾಯಿಗೆ ತುಂಬ ಖುಷಿಯಾಯಿತು. ನಮ್ಮ ಕರೀಮನ ಫೋಟೋ ಪೇಪರ್ನಲ್ಲಿ ಬಂದಿದೆಯಲ್ಲ ಅಂತ. ಆವಾಗೇನು ಹೇಳ್ತಾರೆ ತಂದೆ ಅಂದರೆ ರಹೀಮ್ ಏನು ಹೇಳ್ತಾನೆ, ಏನು ಜೈಲಿಗೆ ಹೋದನೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ಅಷ್ಟು ವಯಸ್ಸಾದರೂ, ಅಷ್ಟು ದಿನ ಆದರೂ ಮಗನ ಮೇಲೆ ಸಿಟ್ಟೆ ಹೋಗದೆ ಇರೋ ಆ ರಹೀಮ್ ಅವನ ಫೋಟೋ ಪೇಪರಲ್ಲಿ ಬಂದತ್ತಂದರೆ ಏನು ಕಳ್ತನ ಮಾಡ್ದ, ಏನು ಮೋಸ ಮಾಡ್ದ, ಮತ್ತೆ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರ್ತಾನಲ್ವಾ ಅಂತ ಕೆಮ್ಮುತ್ತಾ ಗರ್ಜಿಸಿ ಸಿಟ್ಟು ಮಾಡ್ದ. ಅದಕ್ಕೆ ಹೇಳ್ತಾರೆ ಮುಖ್ಯೋಪಾಧ್ಯಾಯರು ಅಂದರೆ ಹೆಡ್ ಮಾಸ್ಟರ್, ರಹೀಮ್ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ. ಹಾಂ, ಪದ್ಮಭೂಷಣ ಅಂದರೇನು? ಅದು ಗೊತ್ತಿರೋದಿಲ್ಲ ರಹೀಮನಿಗೆ. ನಿಮ್ಮ ಮಗನಿಗೆ ದೊಡ್ಡದೊಂದು ಪ್ರಶಸ್ತಿ ಬಂದಿದೆ, ಅದು ರಾಷ್ಟ್ರಪತಿಯಿಂದ, ಅದಕ್ಕೋಸ್ಕರ ವಾರ್ತಾಪತ್ರಿಕೆಯಲ್ಲಿ ಅವನ ಹೆಸರು ಬಂದಿದೆ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ. ಪದ್ಮಭೂಷಣ ಅಂದರೆ ಏನು ಅಂತ ಕೇಳ್ತಾನೆ ರಹೀಮ್. ಆವಾಗ ಹೇಳ್ತಾರೆ ಹೆಡ್ ಮಾಸ್ಟರ್, ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ನೀವೇನು ನಮ್ಮ ಹಳೆಯವ್ರಿಗೆ ಬಿರುದಿತ್ತು, ಒಳ್ಳೆ ಹೆಸರಿತ್ತು ಅಂತ ಹೇಳ್ತಿದ್ರಲ್ಲ, ಅದಕ್ಕಿಂತ ದೊಡ್ಡ ಬಿರುದು ನಿಮ್ಮ ಮಗ ರಹೀಮನಿಗೆ ಈಗ ಬಂದಿದೆ. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ನೀವು ಬರೀ ನಿಮ್ಮ ಮನೆತನದವ್ರ ಹಿಂದಿದ್ದು ಹೇಳ್ತಿದ್ರಲ್ಲ, ಅದಕ್ಕಿಂತ ದೊಡ್ಡ ಬಿರುದು ನಿಮ್ಮ ಮಗನಿಗೆ ಸಿಕ್ಕಿದೆ. ಹಾಗಾಗಿ ಅವನ ಫೋಟೋವನ್ನು ವಾರ್ತಾಪತ್ರಿಕೆಯಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತ ಹೇಳ್ತಾರೆ ಹೆಡ್ ಮಾಸ್ಟರ್. ಆಗ ಏನನ್ಸುತ್ತೆ ರಹೀಮನಿಗೆ, ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ಹೌದಾ, ನಾನು ಇಷ್ಟು ದಿನ ನನ್ನ ಮಗನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನನ್ನ ಮಗ ಸಾಹೇಬ್ ಬಹದ್ದೂರ್ಗಿಂತಲೂ ದೊಡ್ಡವನಾದನೆ ಅಂದರೆ ಅವರಿಗೆ ಸಾಹೇಬ್ ಬಹದ್ದೂರ್ ಅಂತ ಬಿರುದಿತ್ತು, ಅದಕ್ಕಿಂತ ದೊಡ್ಡ ಬಿರುದನ್ನು ನನ್ನ ಮಗ ತೆಗೆದುಕೊಂಡ ಅಂತ ಅವನಿಗೆ ಅವಾಗ ತಂದೆಗೆ ಆಶ್ಚರ್ಯ ಆಗುತ್ತೆ. ದೇವರು ದೊಡ್ಡವನು, ದೇವರು ದಯಾಳು. ಯಾಕಂದರೆ ಅವನು ಎಲ್ಲಿ ಕೆಟ್ಟ ಚಟಗಳನ್ನು ಕಲಿತು ಕಳ್ಳತನ ಮಾಡಿ ಹಾಳಾಗ್ಬಿಡ್ತಾನೆ ಅಂತ ಭಯವಾಗಿತ್ತು ರಹೀಮನಿಗೆ. ಆಗ ದೇವರನ್ನು ನೆನೆಸ್ತಾನೆ, ದೇವರು ದೊಡ್ಡವನಪ್ಪ, ತುಂಬ ದಯಾಳು, ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರ ಕಿವಿಗೆ ಹಾಕಿಕೊಳ್ಳಲಿಲ್ಲ. ನಾನೇನೋ ನನ್ನ ಮಗನನ್ನು ಕೆಟ್ಟದಾಗಿ ಬೈದೆ, ಆದರೆ ದೇವರು ನನ್ನ ಮಗನಿಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ. ಭಾವುಕನಾಗಿ, ತುಂಬ ಎಮೋಷ್ನಲ್ ಆಗಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ದ. ಯಾಕೆ ಅಳೋಕ್ಕೆ ಶುರು ಮಾಡ್ದ? ಮಕ್ಕಳು ಅವನು ಏನೋ ಮಗ್ಗದಲ್ಲಿ ಸಾಧನೆ ಮಾಡಬೇಕು ಅಂದಾಗ ತಂದೆ ಅವನ ಆಸೆನ ಈಡೇರಿಸಲಿಲ್ಲ, ಅವನಿಗೆ ಅವಕಾಶನೂ ಕೊಡಲಿಲ್ಲ, ಶಾಲೆಯಿಂದಲೇ ಬಿಡಿಸ್ಬಿಟ್ಟ. ಆದರೂ ಅದನ್ನು ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ಏನು ಮಾಡ್ತಾನೆ ಕರೀಂ, ಹಠ ಮಾಡಿ ಅವನು ಒಳ್ಳೆಯದನ್ನು ಸಾಧನೆ ಮಾಡಿದ, ತೋರಿಸಿದ, ತುಂಬ ಎತ್ತರಕ್ಕೆ ಬೆಳೆದ, ರಾಷ್ಟ್ರಪತಿಯಿಂದ ಗೌರವ ಮನ್ನಣೆಗಳನ್ನು ತಗೊಂಡು ದೊಡ್ಡ ವ್ಯಕ್ತಿ ಆಗಿದ್ದಾನಲ್ವಾ. ಅದನ್ನು ನೆನೆಸ್ಕೊಂಡು ನಾನು ನನ್ನ ಮಗನನ್ನು ಅರ್ಥನೇ ಮಾಡಿಕೊಳ್ಳಿಲ್ಲಲ್ಲ, ಅವನ ಆಸೆಗಳಿಗೆ
ಅವನ ಆಸಕ್ತಿಗೆ ಬೆಲೆ ಕೊಡಲಿಲ್ವಲ್ಲ ನಾನು ಅಂದ್ಕೊಂಡು ಅವ್ರ ತಂದೆಗೆ ತುಂಬ ನೋವಾಗುತ್ತೆ. ಮನೆಗೆ ಬಂದರೂ ನನ್ನ ಮಗನನ್ನು ನಾನು ಸೇರಿಸ್ಕೊಳ್ಳಿಲ್ಲಲ್ಲ ಅಂತ ನೆನೆಸ್ಕೊಂಡು ಆ ವಯಸ್ಸಲ್ಲಿ ತುಂಬ ಏಜ್ ಆಗಿರುತ್ತಲ್ವ, ಆವಾಗ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಭಾವುಕನಾಗಿ ಅಂದರೆ ಎಮೋಷ್ನಲ್ ಆಗಿ ಬಹಳ ನೋವಿನಿಂದ ಅಳೋಕ್ಕೆ ಶುರು ಮಾಡ್ದ ಅನ್ನೋದು. ನಿಮ್ಮ ಮಕ್ಕಳೇ, ನಿಮಗೆ ಈ ಪಾಠ ಇಲ್ಲಿಗೆ ಮುಗೀತು. ಅಂದರೆ ಈ ಪಾಠದ ಉದ್ದೇಶ ಏನು? ಮಕ್ಕಳು ಏನನ್ನು ಇಷ್ಟಪಡ್ತಾರೋ ಅದನ್ನು ಅವ್ರ ಕಡೆಯಿಂದ ಮಾಡಿಸ್ಬೇಕು. ನಮ್ಮ ಅನಿಸಿಕೆಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು. ಅದರ ಜೊತೆಗೆ ಮೂಲೆ ಗುಂಪಾಗಿರುವ ಗುಡಿ ಕೈಗಾರಿಕೆಗಳನ್ನು ನಾವು ಶಿಕ್ಷಣದಲ್ಲಿ ಕೊಡಬೇಕು. ಕೇವಲ ನಾವು ಓದೋದು, ಅದರ ಮೇಲೆ ಜಾಬ್ ತಗೊಳ್ಳೋದಕ್ಕಿಂತ ಓದೋದಿನ ಜೊತೆಗೆ ಕೆಲಸ ಸಿಗೋ ಹಾಗಾದರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ. ಅವರ ಆಸಕ್ತಿಗನುಗುಣವಾಗಿ ಬೇರೆ ಕೆಲಸಗಳನ್ನು ಕೊಡಬಹುದು ಅನ್ನೋದನ್ನು ಈ ಪಾಠದಿಂದ ತಿಳಿದುಕೊಳ್ಳಲಾಗಿದೆ ಮಕ್ಕಳೇ. ಧನ್ಯವಾದಗಳು. ಥ್ಯಾಂಕ್ ಯು.